ತಾಲೂಕಿನಲ್ಲಿ ಇತ್ತೀಚೆಗೆ ಪ್ರಕಟಗೊಂಡ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶದಲ್ಲಿ ಅಚೀವರ್ಸ್ ಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಪ್ರಥಮ 7 ಸ್ಥಾನಗಳನ್ನು ಪಡೆದು ವಿಶಿಷ್ಟ ಸಾಧನೆ ಮಾಡಿದ್ದು ಕಾಲೇಜಿನ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಿದ್ದಾರೆ. ಈ ಅಪೂರ್ವ ಸಾಧನೆಯ ಹಿನ್ನೆಲೆಯಲ್ಲಿ ಕಾಲೇಜಿನ ಆಡಳಿತ ವರ್ಗವು ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಮನೆಗಳಿಗೆ ಸ್ವತಃ ಭೇಟಿ ನೀಡಿ ಪೋಷಕರ ಸಮ್ಮುಖದಲ್ಲಿ ಅವರನ್ನು ಸನ್ಮಾನಿಸಿದ ಘಟನೆ ಗಮನ ಸೆಳೆಯಿತು. ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಗೌರವ ಸಲ್ಲಿಸುವ ಜೊತೆಗೆ ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವರ್ಷದ ಫಲಿತಾಂಶದಲ್ಲಿ ಮಿಥಾಲಿ ವಿ 600ರಲ್ಲಿ 588 ಅಂಕಗಳನ್ನು ಪಡೆದು ತಾಲೂಕಿನಲ್ಲಿ ಅಗ್ರಸ್ಥಾನ ಪಡೆದಿದ್ದಾರೆ. ಶುಭಾ ಬಿಎಚ್ 587 ಅಂಕ, ಸಫ್ರೀನಾ 586 ಅಂಕ, ಕಿಶನ್ ಜಿ 582 ಅಂಕ, ದೀಪಾ ಕೆಪಿ 581 ಅಂಕಗಳನ್ನು ಗಳಿಸಿ ಮುಂಚೂಣಿಯಲ್ಲಿದ್ದಾರೆ. ಮೇಘನಾ ಹೆಚ್ಸಿ ಹಾಗೂ ಫಾತಿಮಾ ಶೈಮಾ ಇಬ್ಬರು 577 ಅಂಕಗಳನ್ನು ಪಡೆದು ಗಮನ ಸೆಳೆದಿದ್ದಾರೆ. ಇದರ ಜೊತೆಗೆ ಮೊಹಮ್ಮದ್ ರಯಾನ್ ಮತ್ತು ಫೈಸಿಯಾ ಮುಸ್ಕಾನ್ ಕೂಡ 577 ಅಂಕಗಳನ್ನು ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ. ಸನ್ಮಾನ ಕಾರ್ಯಕ್ರಮದ ವೇಳೆ ಮಾತನಾಡಿದ ಕಾಲೇಜಿನ ಮುಖ್ಯಸ್ಥ ಕೊಗರವಳ್ಳಿ ಸಂತೋಷ್ ಅವರು, ಈ ಬಾರಿ ಪಿಯುಸಿ ಫಲಿತಾಂಶದಲ್ಲಿ ಕಾಲೇಜಿಗೆ ಮೊದಲ 7 ಸ್ಥಾನಗಳನ್ನು ತಂದುಕೊಟ್ಟ ವಿದ್ಯಾರ್ಥಿಗಳನ್ನು ಮನೆಗೆ ಭೇಟಿ ನೀಡಿ ಸನ್ಮಾನಿಸಿದ್ದೇವೆ. ಇದರಿಂದ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಹೆಚ್ಚಿ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಧೈರ್ಯವಾಗಿ ಭಾಗವಹಿಸಲು ಪ್ರೇರಣೆ ಸಿಗುತ್ತದೆ ಎಂದು ಹೇಳಿದರು. ನನ್ನ ಹೆಸರು ಮೇಘನಾ, ನಮ್ಮ ಅಪ್ಪನ ಹೆಸರು ಚಂದ್ರಶೆಟ್ಟಿ, ಅಮ್ಮನ ಹೆಸರು ಪುಷ್ಪ. ನಾನು ಹಾಲೆಬೆಲ್ಲೂರಿನಲ್ಲಿದ್ದೀನಿ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು 10th ಎಲ್ಲ. ನಂದು 83% 10th ಅಲ್ಲಿ. ಈಗ ಅಚೀವರ್ಸ್ಗೆ ಸೇರ್ಕೊಂಡಾಗ ನಂದು ಸೆಕೆಂಡ್ PU 96% ಬಂದಿದೆ. ನಾನು ತಾಲೂಕಿಗೆ ಟಾಪರ್ ಆಗಿದ್ದೀವಿ. ನಾನು ಫಸ್ಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಅಲ್ಲಿ ನಾನು ಇಷ್ಟು ಚೆನ್ನಾಗಿ ಓದ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಫ್ರೆಂಡ್ಸ್ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ನನಗೆ ಅಚೀವರ್ಸ್ ಹೋದಾಗ ಯಾರೂ ಇರಲಿಲ್ಲ. ಫುಲ್ ಭಯ ಆಗ್ತಾ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಫುಲ್ ಕ್ಲೋಸ್ ಆದರು. ಟೀಚರ್ಸ್, ಲೆಕ್ಚರ್ಸ್ ಎಲ್ಲರೂ ಚಂದ ಮಾತಾಡಿಸ್ತಾ ಇದ್ರು. ಟೀಚರ್ಸ್ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು, ಫ್ರೆಂಡ್ಸ್ ಕೂಡ. ಆಮೇಲೆ ಫ್ರೆಂಡ್ಸಿಂದನೇ ಇಷ್ಟು ಮುಂದೆ ಬಂದಿರೋದು. ಅವರು ಫುಲ್ ಎನ್ಕರೇಜ್ ಮಾಡ್ತಾ ಇದ್ರು, ಟೀಚರ್ಸ್ ಕೂಡ. Hi everyone, this is Safrina. I just completed my PUC in Achievers Pradnya PU College. ನನ್ನ PUC marks ಬಂದು 97%. One of the best college in Sakleshpur, Achievers Pradnya PU College. My dad supported me a lot to study in Achievers Pradnya PU College. ಮಿತಾಲಿ, ನಾನು SSLC ವಿವೇಕ ಕಾನ್ವೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ 90% ಬಂದಿತ್ತು. ಆಮೇಲೆ ನಮ್ಮ ಮನೇಲಿ ಎಲ್ಲಿ ಸೇರ್ಸೋದು ಅಂತ ಕನ್ಫ್ಯೂಷನ್ ಅಲ್ಲಿದ್ರು. ಆವಾಗ ನಮ್ಮ ಆಂಟಿ ಅಚೀವರ್ಸ್ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೇರ್ಸಿದ್ರು. ಆಮೇಲೆ ಅಲ್ಲಿ ಲೆಕ್ಚರರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ, ಎಲ್ಲ ಎಜುಕೇಶನ್ ಬಗ್ಗೆ, ಸ್ಪೆಷಲಿ ಜುಲ್ಫಿ ಸರ್. ನಂಗೆ ದೂರ ಹೋಗಕ್ಕೆ ಅಷ್ಟು ಇಷ್ಟ ಇರಲಿಲ್ಲ. ಅದಕ್ಕೆ ಆಮೇಲೆ ದೂರ ಹೋದ್ರೆ ಬರ್ಡನ್ ಆಗುತ್ತೆ, ಹಾಸ್ಟೆಲ್ ಎಲ್ಲ ಅಷ್ಟು ಸೆಟ್ ಆಗಲ್ಲ ಅಂತ ಇಲ್ಲಿ ಹತ್ತಿರ ಇರೋ ಅಚೀವರ್ಸ್ ಕಾಲೇಜಿಗೆ ಸೇರಿಸಿದ್ರು. ಎಲ್ಲರೂ ಆ ಕಾಲೇಜಾ ಅಂತ ಅಂದರು. ಆದರೂ ನಮ್ಮ ಮನೆಯಲ್ಲಿ ಪರವಾಗಿಲ್ಲ, ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ಅಲ್ಲಿ ಸೇರಿಸಿದ್ರು. ನಾನು ಕನ್ನಡ ಮೀಡಿಯಮಲ್ಲಿ ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ಓದಿದ್ದೆ. ಅಲ್ಲಿ 86% ಬಂದಿತ್ತು. ಖುಷಿ ಆಯಿತು. ಬಟ್ ಅಷ್ಟು ಬಂದಿಲ್ಲ. ಆದರೂ ಅಚೀವರ್ಸಿಗೆ ಹೋದೆ ಕಾಲೇಜಲ್ಲಿ. ಅಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ 95% ತೆಗೆದಿದ್ದೀನಿ 12th ಅಲ್ಲಿ. ಅಮ್ಮನ ಕಷ್ಟದಿಂದ ನಾನು ಈ ಥರ ಸ್ಕೋರ್ ಮಾಡೋಕ್ಕೆ ಸಹಾಯ ಆಯಿತು. ಅವ್ರದ್ದು ಗೈಡೆನ್ಸಿಂದ, ಅವ್ರು ಕೊಟ್ಟಿರೋ ಪ್ರೀತಿಯಿಂದ ಸ್ಕೋರ್ ಮಾಡೋಕ್ಕೆ ಸ್ಟಾರ್ಟ್ ಅಂದರೆ ಹೆಲ್ಪ್ ಆಯಿತು. ಮತ್ತು ಟೀಚರ್ಸ್ ಒಳ್ಳೆಯವ್ರು ಸಿಕ್ಕಿದ್ದಾರೆ ನನಗೆ. ಎಸ್ಪೆಷಲಿ ಜುಲ್ಫಿ ಸರಿಂದ ಇದೆಲ್ಲ ಸಾಧ್ಯ ಆಯಿತು. ನಾವು ಮೀಟಿಂಗ್ ಟೈಮಲ್ಲೆಲ್ಲ ಸರ್ ಹೇಳಿದರು, ನಿಮಗೇನಾದ್ರು ಹೆಲ್ಪ್ ಬೇಕಂದರೆ ನಾನೇ ಮಾಡಿಕೊಡ್ತೀನಿ, ನಿಮಗೇನಾದ್ರು